ಆಮೇಲೆ ಪುಟ್ ಮಾಡಿ ನಾಷ್ಟ ತಕೊಂಬೊಮ್ಮೆ. ನೀನೆಲ್ಲೋ ನಾನಲ್ಲಿ ಈ ಜೀವ ನಿನ್ನಲ್ಲಿ ಬಾಬಣ್ಣ ನಾಷ್ಟ ಮಾಡಿ. ಯಾಕೋ ನಿಜಮೇ ನಿನ್ ಪದವ ನಿನ್ನೇನ್ ನೀನು ಎಷ್ಟು ಜನಕ್ಕೆ ಅನ್ಕೊಂಡ್ಬಿಟ್ಟಿದೆಯಾ? ಬಾಬಣ್ಣ ನನ್ನ ಹಾಡು ನಿಮ್ಗೆ ಸ್ಟ್ರೈಕ್ ಆನಿಲ್ವಾ? ಸ್ಟ್ರೈಕ್ ಅಲ್ಲ ಕಮ್ಮಿ ಲೈಕು ಹಿಡಿದ್ರಿ ಚಾಡ ಅದೇ ಆನಿಲ್ವಾ? ನಿನ್ನ ಪದ ಕಟ್ಕೊಂಡು ನನಗೇನ ಬೇಕಮ್ಮೆ, ನನ್ನ ಕಷ್ಟ ನನಗ. ಬಾಬಣ್ಣ ನಿಮ್ ಕಷ್ಟ ಅದೇನು ಅಂತ ಹೇಳಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ನೀನು ನನಗೆ ಸಹಾಯ ಮಾಡದ ಆ ಭಾಗ್ಯನ ನಾನು ಕೇಳ್ಕೊಂಬಂದಿಲ್ಲ ಕಂಬುಡಮ್ಮೆ. ನಿನಗ ನನ್ನ ವ್ಯವಹಾರ ಎಲ್ಲ ಗೊತ್ತಿದ್ರೆ ನಾನು ಯಾಕೆ ಹಿಂಗಿರ್ಬೇಕಿತ್ತು? ನಂಗೆಲ್ಲ ಅರ್ಥ ಆಯ್ತದೆ ಅದೇನು ಅಂತ ಹೇಳಿ. ಆಮೇಲೆ ಪುಟ್ಮಲಿ ಮೊದ್ಲೇ ತಲೆ ಕೆಟ್ಟೋಗದೆ, ಇನ್ನೊಸಿ ತಲೆ ಕೆಡಿಸ್ಬೇಡ. ಸುಮ್ಮನೆ ಅಡುಗೆ ಮನೇಲಿ ಕ್ಯಾಮ್ಯಾನ್ ಎದುರು ನೋಡ್ಕೊ. ನಾಷ್ಟ ಮಾಡ್ಕೊಳ್ಳಿ, ನನ್ನ ತಟ್ಟೆನೂ ತಗೊಂಡೋಯ್ತೀನಿ. ನಾನು ಇದನ್ನ ತಿನ್ನಲ್ಲ, ಸುಮ್ಮನೆ ಒಳಗೆ ತಗೊಂಡೋಗಮ್ಮೆ. ಬಾಬಣ್ಣ ಕೆಲ್ಸ ಅಂದ್ಮೇಲೆ ಪೆನ್ಷನ್ ಇದ್ದೇ ಇರ್ತದೆ, ನೀವ್ ಯಾಕೆ ಯೋಚನೆ ಮಾಡೀನಿ? ಅದು ಪೆನ್ಷನ್ ಅಲ್ಲ ಟೆನ್ಷನ್ನು. ಹಿಡಿದ್ರಿ ಚಾಡ ಅದಿರ್ತದೆ ಅಂತ ಊಟ ತಿಂಡಿ ಬಿಟ್ಬಿಡಕ್ಕಾದ್ದ. ಮೊದ್ಲು ನಾಷ್ಟ ಮಾಡಿ ಎಲ್ಲ ಸರಿ ಹೋಯ್ತದೆ. ಏನ್ ಸರಿ ಹೋದಮ್ಮೆ? ಜನ ಇತ್ತೀಚೆಗೆ ಚಡ್ಡಿ ಪನ್ನಿನ ಹಾಕೊಳ್ಳೋದನ್ನ ಮರ್ತೋಗ್ಬಿಟ್ಟಾರ ಅನ್ನಿಸ್ತದೆ. ಏಕದಮ್ ವ್ಯಾಪಾರ ಡಲ್ ಆಗ್ಬಿಟ್ಟದೆ. ಹಿಂಗೆ ಆದ್ರೆ ಕುಟುಂಬದ ಮೇಲೆ ಎಲ್ಲಿ ಔಷಧಿ ಮಾರ್ಬೇಕಾಯ್ತದೆ. ಅದನ್ನೇ ಮಾರ್ಬೇಕು ಅಂತ ದೇವ್ರು ನಮ್ಮ ಮನೇಲಿ ಬರ್ದಿದ್ರೆ ಹಂಗೆ ಮಾಡೋ ಗುಡಿ ಬಾಬಣ್ಣ. ಇದಕ್ಕೆ ಹೆಂಗಸ್ರು ಬುದ್ಧಿ ಮೊಣಕಾಲ್ ಕೆಳಗ ಅಂತ ಹೇಳೋದು. ನಾನು ಯುಟಿಲಿಟಿ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನೀನು ಗೂಡ್ಸ್ ರೈಲ್ ಕೆಳಗೆ ಮನಿಕೊಂಡು ಯೋಚನೆ ಮಾಡ್ತಿದೆ. ನನ್ನ ಕಷ್ಟ ನಿನ್ಗೆ ಎಲ್ಲ ಅರ್ಥ ಆದಮ್ಮೆ. ನಾವು ಆಚೆ ದುಡ್ಕೊಂಬರ್ತೀವಿ, ನೀವು ಅಟ್ಟಿ ಒಳಗ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಂಡು ಹಿಂಗ್ ಮಾತಾಡ್ತಿದ್ದೀರಿ. ಬಾಬಣ್ಣ ನಿಮ್ ಕಷ್ಟ ಅರ್ಥ ಆಗಲ್ಲ ಅಂತ ಹೇಳುದ್ನ, ನೀವ್ ಎಷ್ಟು ಕಷ್ಟ ಪಡ್ತಿದ್ದೀರಿ ಅಂತ ನನಗೆ ಗೊತ್ತು. ನಿನಗೇನಮ್ಮೆ ಗೊತ್ತು ನಿನ್ ತಲೆ? ನಿನಗ ನನ್ನ ಕಷ್ಟ ಗೊತ್ತಿದ್ರೆ ಈ ತರ ಹಾಡು ಹೇಳ್ಕೊಂಡು ಖುಷಿ ಪಡ್ತಿರ್ಲಿಲ್ಲ. ನಿನಗೆ ಆಚೆ ಅವರೆಲ್ಲ ಗೊತ್ತಿಲ್ಲ ಕಂಬಿಡಮ್ಮೆ. ಏನಿದ್ರು ಅಡುಗ ಮಾಡು, ತಿನ್ನು, ಬಿದ್ಕ, ಇಷ್ಟೇ ನಿನ್ ಜೀವನ. ಇನ್ನೊಂದು ಹೇಳೋದು ಮರ್ತಿದ್ದಿ, ಈ ತರ ಅಳದ್ನ ಚಂದಾಗಿ ಕಲ್ತಿದೆ. ಯಾಕೆ ಹೇಳ್ತಿದ್ದೀರಾ? ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನನಗೆ ಸಹಿಸಕ್ಕಾಗಲ್ಲ ಅಂತ ಗೊತ್ತು ತಾನೆ. ಐ ಹೇಟ್ ಟಿಯರ್ಸ್. ಆಗಲ್ಲ ಅಂದ್ರೆ ನೀವು ನನ್ನ ಜೊತೆ ಸೇರ್ಕೊಂಡು ಆಳಿ. ನಾವು ಅಳ್ಬೇಕಾಗಿಲ್ಲ ಪುಟ್ಟಮಲ್ಲಿ ಅವರೇ, ಪ್ರೇಮ ಲೋಕನ ಆಳ್ಬೇಕು. ನಾನಿರೋದೇ ನಿಮ್ ಕಣ್ಣೀರು ಒರೆಸೋಕೆ. ನನ್ನ ಕಣ್ಣೀರ್ನ ಯಾರು ಒರೆಸಕ್ಕಾಗಲ್ಲ ಬಿಡಿ, ಎಲ್ಲ ನನ್ನ ಹಣೆ ಬರ. ಹಣೆ ಬರನ ಅಳಿಸಿ ಪ್ರೇಮ ಬರಹ ಬರೆಯೋಕೆತ್ತಂದ್ರೆ ನಾನಿರೋದು. ಪುಟ್ಟಮಲ್ಲಿ ಅವರೇ, ಎಷ್ಟು ದಿನ ಅಂತ ಈ ಶೋಷಣೆಲ್ಲ ಸಹಿಸ್ಕೋತೀರಾ? ಇದರಿಂದ ಹೊರಗೆ ಬನ್ನಿ. ಕಣ್ಣೀರೇ ಬರದೇ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಚಂದನ್ ಅವ್ರೆ, ನೀವೇನು ಹೇಳ್ತಾ ಇದ್ರೆ ನಂಗೆ ಒಂದು ಅರ್ಥ ಆಯ್ತಿಲ್ಲ. ಅದು ಯಾವಾಗ ತಾನೇ ಅರ್ಥ ಆಗಿದೆ? ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಒಂದು ಹೊಸ ಡಿಕ್ಷನರಿ ಬರೀಬೇಕು. ಚಂದನ್ ಅವ್ರೆ, ಅದೇನು ಹೇಳಿರೋ ಅರ್ಥ ಆಗೋಂಗ್ ಹೇಳಿ, ಇಲ್ಲ ಅಂದ್ರೆ ನನ್ನ ಪಾಡಿಗೆ ನನ್ನ ಹಾಳಾಗ್ ಬಿಟ್ಬಿಡೆ. ಒಂದು ಹೆಣ್ಣು ಅಳುವಾಗ ಬಿಟ್ಟೋಗೋನು ಗಂಡಸೆ ಅಲ್ಲ. ಪುಟ್ಟಮಲ್ಲಿ ಅವರೇ, ನಿಮ್ಮ ಈ ಕಣ್ಣೀರಿಗೆ ಕಾರಣ ಯಾರು ಅಂತ ಹೇಳಿ ಅವ್ನು ಇಲ್ಲೇ ಊತಾಕ್ಬಿಡ್ತೀನಿ. ಏನಿದು ಅಪಸ್ವರ? ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಪ್ರೇಮ ಸ್ವರ. ನಿಮ್ಮ ಕಣ್ಣೀರ್ನ ನೋಡೋಕ್ಕಾಗದೆ ಹೃದಯದ ಮೂಲೆಯಲ್ಲಿ ಕುಂತಿದ್ದ ರೋಷ ಇವತ್ತು ಅಶ್ವಮೇಧ ತರ ಉಕ್ಕಿ ಉಕ್ಕಿ ಹರಿತಾ ಇದೆ. ಆ ಪಾಪಿ ಯಾರು ಅಂತ ಹೇಳಿ ಪುಟ್ಟಮಲ್ಲಿ ಅವರೇ. ಅಳಕ್ಕೋ ಲೊಕೇಶನ್ ಚೇಂಜ. ಪುಟ್ಟಮಲ್ಲಿ ಅವರೇ, ಅಳೋದ್ ನಿಲ್ಸಿ. ನೀವ್ ಈ ರೀತಿ ಅಳ್ತಾ ಇದ್ರೆ ಕೈಗೆಟುಕದಿರೋ ಮಾವನ ಹೆಣ್ಣ ಗಿಳಿ ಕಚ್ಚು ಅನ್ಕೊಂಡ್ಬಿಡ್ತಾರೆ. ಇವತ್ತು ಯಾರ ಮುಖ ನೋಡಿದ್ನಪ್ಪ? ಪುಟ್ಟಮಲ್ಲಿ ಅವ್ರ ಅಳುನೇ ನಿಲ್ಸಕ್ ಆಗ್ತಿಲ್ಲ. ಒಳ್ಳೆ ಒಡೆದಾಗಿರೋ ಪೈಪಲ್ಲಿ ನೀರು ಬಂದಂಗೆ ಪುಟ್ಟಮಲ್ಲಿ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಪುಟ್ಟಮಲ್ಲಿ ಜಾನಿ, ಪುಟ್ಮಲೆ ಅವ್ನ ಅಳ್ಸಕ್ಕ ನೀವು ಇಲ್ಲಿ ಬಂದಿದ್ದು? ಇವ್ನ ಗೋಳ್ ಹೊಯ್ಕೊಂಡಿಲ್ಲ ಅಂದ್ರೆ ನಿಮಗೆ ತಿಂದನ ಅರ್ಗಲ್ವಾ? ಮಧು, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ತಿಲ್ಲ. ನಾನು ಬಂದಾಗಿಂದ ಅಳ್ತಾನೆ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇನ್ನೂ ಅಳ್ತಾರೆ. ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ಕಾಲೇಜ್ ಡೇಸ್ ಅಲ್ಲಿ ನನ್ನ ಆಟ ಆಡಿಸ್ತಿದ್ರಿ, ಈಗ ನಿಮ್ ಆಟ ನನ್ನ ಹತ್ರ ನಡೆಯಲ್ವಲ್ಲ, ಅದಕ್ಕೆ ಇವ್ರ ಜೊತೆ ಆಟ ಆಡಕ್ ಬಂದಿದ್ದೀರಾ? ಅವ್ರು ಆಟ ಆಡಕ್ ಬಂದ್ರೆ ತಾನೆ. ಅಂದ್ರೆ ನಾನು ಅವ್ರನ್ನ ಆಟ ಆಡಿಸ್ತಿಲ್ಲ, ಅವರೇ ನನ್ನನ್ನು ಆಟ ಆಡಿಸ್ತಿದ್ದಾರೆ. ನನ್ನ ಹತ್ರ ಏನು ಹೇಳ್ತಿಲ್ಲ. ನಿನ್ಗೇನಾದ್ರೂ ಹೇಳಿದ್ರು ಹೇಳ್ಬೋದು, ಕೇಳಿ ನೋಡು. ಪುಟ್ಮಲೆ ಅವ್ರ ಯಾಕೆ ಹೇಳ್ತಿದ್ದೀರಾ? ಜಾನಿ ಏನಾದ್ರು ಅಂದ್ರ? ಈಗ್ಲಾದ್ರೂ ಗೊತ್ತಾಯ್ತಾ ನಾನೇನು ಮಾಡಿಲ್ಲ ಅಂತ? ಪುಟ್ಮಲೆ ಅವ್ರೆ, ನೀವೀಗ ಅಳ್ತಿದ್ರೆ ನಮ್ಗೇನು ಅಂತ ಅರ್ಥ ಆಗುತ್ತೆ. ಅಳೋದ್ ನಿಲ್ಸಿ ಅದೇನು ಅಂತ ಸ್ವಲ್ಪ ಹೇಳಿ. ಇಷ್ಟ ಆಯ್ತು.
ಪುಟ್ಮಲ್ಲಿ ಅವರೇ ನಾನ್ ಮಾತಾಡ್ತೀನಿ. ಪುಟ್ಮಲ್ಲಿ ಅವ್ರೆ, ಗೌಡ್ರು ನಿಮಗ್ ಬೈದಿದ್ದನ್ನ ನೀವ್ ಸಹಿಸ್ಕೋಬಹುದು, ಅದೇ ನಾನ್ ಸಹಿಸ್ಕೊಳಲ್ಲ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಇದ್ದಾರೆ, ಅಂಥದ್ರಲ್ಲಿ ನಿಮ್ಗೆ ವ್ಯವಹಾರ ಜ್ಞಾನ ಇಲ್ಲ ಅಂತ ಹೇಳಿದ್ರ? ಇವತ್ತೇ ನಿಮ್ ಕಣ್ಣೀರು ಕೊನೆ ಆಗ್ಬೇಕು. ಇನ್ಮೇಲೆ ಕಣ್ಣೀರಿನ ಸರ್ದಿ ಏನಿದ್ರು ಆ ಗೌಡ್ರದು. ಅದಂಗೆ ನಮ್ಮ ಬಾಬಣ್ಣನ ಕಣ್ಣಲ್ಲಿ ನೀರ್ ತರ್ಸಿರಿ. ಒಂದ್ ಈರುಳ್ಳಿನ ಕುಯ್ದು ಅವ್ರ ಕಣ್ಣಲ್ಲಿ ಇಟ್ಬಿಡಿ, ಆಗ ನೀರೇನು ರಕ್ತನೇ ಬರುತ್ತೆ. ನಾನ್ ಹೇಳಿದ್ದು ಆ ತರ ಕಣ್ಣೀರಲ್ಲ, ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟಾಗ ಬರುತ್ತಲ್ಲ ಆ ಕಣ್ಣೀರು. ಪುಟ್ಮಲ್ಲಿ ಅವ್ರೆ, ನಾಳೆಯಿಂದನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಾನು ವ್ಯಾಪಾರ ಮಾಡೋದ? ಮುಂಚೆ ವ್ಯಾಪಾರ ಮಾಡಿ ಮುಂದುವರೆದಿಲ್ಲ ಅನ್ನಿ, ಈಗ ವ್ಯಾಪಾರ ಮಾಡೋಕ್ ಕಷ್ಟ ಆಯ್ತದ. ಕಷ್ಟ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ ಪುಟ್ಮಲ್ಲಿ ಅವ್ರೆ, ಧೈರ್ಯವಾಗಿ ಮುನ್ನುಗ್ಗಿ, ಎಲ್ಲ ಸಾಧ್ಯ ಆಗುತ್ತೆ. ಹೌದು ಪುಟ್ಮಲ್ಲಿ ಅವರೇ, ನೀವು ಧೈರ್ಯದಿಂದ ಮುನ್ನುಗ್ಗಿ, ನಿಮ್ ಸಪೋರ್ಟ್ಗೆ ನಾನಿರ್ತೀನಿ. ನಾವಿರ್ತೀವಿ. ನಾ ಯಾನ್ ವ್ಯಾಪಾರ ಮಾಡೋದು? ನನ್ಗೆ ಅಡ್ಗೆ ಮಾಡಕ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅದನ್ನೇ ಮಾಡಿ, ನಮ್ಗೇನ್ ಬರುತ್ತೋ ನಾವ್ ಅದ್ರಲ್ಲೇ ಗೆಲ್ಬೇಕು. ಅದ್ಯಂಗ? ಹೀಗೆ ಎರಡು ಜಡೆ ಸೇರ್ಕೊಂಡ್ರೆ ಹಾಳಾಗುತ್ತೆ ಅನ್ನೋದು ಹಳೆಗಾದೆ. ಈಗ ಎರಡು ಜಡೆ ಸೇರ್ಕೊಂಡು ಗೌಡ್ರಿಗೆ ಒಡೆ ತಿನ್ಸೋದು ಹೊಸ ಗಾದೆ. ಆಮೇಲೆ ಪುಟ್ಮನಿ ಒತ್ತರ ನಾಷ್ಟ ಕೊಡೋದು ಬಿಟ್ಬಿಟ್ಟಿದ್ದು ಏನ್ ಮಾಡ್ತಾ ಇದ್ದೆ ಅಮ್ಮೆ? ಬಾ ನಾಷ್ಟ ಕೊಡು. ನೀ ಈ ತರ ಗುರಾಯಿಸ್ಬಿಟ್ರೆ ಎದ್ರಕೊಂಬಿಟ್ಟನ. ಈ ಗೌಡ ಸಿಂಹದ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾನೆ, ಈ ಜಿಂಕೆ ಮರಿಗೆ ಎದ್ರಕೊಂಡನ. ಜನ ಮೇಯ್ದು ನಾನು ಅಮಾಸ ಕತ್ಲ ನಾಯಿ ಬೊಗಳ್ದಂಗೆ ಬೊಗಳ್ತಾವ್ನಿ, ನೀನು ಗರ್ಕ ಮೇಯ್ದಿರ ಮೊಲ್ದು ಮರಿ ತರ ಕೂತಿದೆ ಇಲ್ಲ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಎಲ್ಲ ಎಣ್ಣೆ ನಾನು ಅಷ್ಟೊತ್ತಿಂದ ಮಾತಾಡ್ಸೋರು ಮಾತಾಡಲಿಲ್ಲ. ಈ ಅಣ್ಣಪ್ಪನವರು ಬಂದು ಮಾತಾಡಿಸ್ತಿಟ್ಗಲ್ಲೇ ಮಾತಾಡ್ತಾ ಇದೆಯಾ? ಏನಣ್ಣ ಅಪ್ಪನವ್ರೆ, ಒತ್ತರ ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದಾರಿ. ಪುಟ್ಮಲ್ಲಿ ಅವರೇ, ಚಟ್ನಿ ಪುಡಿ ರೆಡಿನಾ? ಓ, ಆಲೆ ರೆಡಿ ಮಾಡಿ ಇಟ್ಟಿವ್ರಿ ಚಂದನ್ ಅವ್ರೆ. ಓ ಅಣ್ಣಪ್ಪನವ್ರೆ, ಇಬ್ರು ಸೇರ್ಕೊಂಡು ಯಾರು ನಡೆಸ್ತಾ ಇದ್ದಾರಿ? ಪುಟ್ಮಲ್ಲಿ ಅವರೇ, ಚಟ್ನಿ ಪುಡಿ ವಾಸನೆ ಕಮ್ಮ ಅಂತಿದೆ. ಈ ವಾಸನೆಗೆ ನನ್ನ ತಲೆ ಸುತ್ತ ಬಿದ್ದೋಗ್ಬಿಡ್ತೀನೇನೋ. ಪುಟ್ಮಲ್ಲಿ ಅವ್ರೆ, ಬನ್ನಿ ಬನ್ನಿ ಮಧುರವ್ರೆ. ಬನ್ನಿ ಮಧುರವ್ರೆ ಬನ್ನಿ, ನೀವು ಬಂದದನ್ನ ಮಟ್ಟಿಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು. ಪುಟ್ಮಲ್ಲಿ ಅವ್ರೆ, ಎಲ್ಲ ರೆಡಿ ಇದೆ ತಾನೆ? ನಾನು ಗ್ರೂಮಿಂಗ್ ಕ್ಲಾಸ್ ಸ್ಟೂಡೆಂಟ್ಸ್ ಹೋಗಿ ಕೊಡ್ತೀನಿ. ಅವ್ರಿಗೇನಾದ್ರೂ ಟೇಸ್ಟ್ ಹಿಡಿಸಿದ್ರೆ ನಿಮಗೆ ಆಫರ್ ಮೇಲೆ ಆಫರ್ ಸಿಗುತ್ತೆ. ಸರಿ ಸರಿ, ಬನ್ನಿ 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 ನೋಡಿ. ಪುಟ್ಮಲ್ಲಿ ಅವ್ರೆ, ಇನ್ನೂ ರೆಡಿ ಇಲ್ವಾ? ಟಾಂಟಾಣ, ಇಲ್ಲಿ ನೋಡಿ. ಪುಟ್ಮಲ್ಲಿ ಅವ್ರೆ, ನಂಗೆ ಇಷ್ಟೊಂದು ಬೇಡ, 4 ಪ್ಯಾಕೆಟ್ ಕೊಡಿ ಸಾಕು. ಪುಟ್ಮಲ್ಲಿ ಅವ್ರೆ, ನಿನ್ನ ದಡ್ಡಿ ವ್ಯವಹಾರ ಜ್ಞಾನ ಇಲ್ಲ ಅಂತ ಹೇಳ್ದವ್ರಿಗೆ ನೀವೇನು ಅಂತ ಅರ್ಥ ಆಗುತ್ತೆ. ನಾನಿನ್ ಹೋಗಿ ಬರ್ತೀನಿ. ಹುಷಾರು ಮಧುರವ್ರೆ. ಓಕೆ. ಪುಟ್ಮಲ್ಲಿ ಅವರೇ, ನನ್ಗೊಂದೆರಡು ಪ್ಯಾಕೆಟ್ ಕೊಡಿ, ನಾನು ಏರಿಯಾದಲ್ಲಿ ಎಲ್ಲರಿಗೂ ತೋರಿಸಿ ಪ್ರಚಾರ ಮಾಡ್ಕೊಂಡ್ ಬರ್ತೀನಿ. ಚಂದನ್ ಅವ್ರೆ, ನೀವು ಉಪ್ಪಿನಕಾಯಿ ಪ್ರಚಾರ ಮಾಡ್ಕೊಂಡ್ ಬನ್ನಿ. ಪುಟ್ಮಲ್ಲಿ ಅವರೇ, ನೀವು ಯಾರಿಗೂ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಿಮ್ ಕೆಲಸನ ನೀವು ಮುಂದುವರಿಸಿ. ತಗೊಳ್ಳಿ ತಗೊಳ್ಳಿ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪುಟ್ಮಲ್ಲಿ ಅವ್ರೆ, ಪುಟ್ಮಲ್ಲಿ ಅವ್ರೆ, ಮಧುರ ಅವ್ರೆ ಬನ್ನಿ ಬನ್ನಿ. ಇದೇನಿದು ಒತ್ತರ ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದಾರಿ. ಓ, ನೆನ್ನೆ ಮಾತಾಡ್ನಿಲ್ಲ ಅಂತಲಾ? ತೊಂದರೆ ಇಲ್ಲ, ಕೂತ್ಕೊಳ್ಳಿ. ನೆನ್ನೆದು ಇವತ್ತಿನದು ಎಲ್ಲ ಒಟ್ಟಿಗೆ ಮಾತಾಡಿ ಮುಗಿಸ್ಬಿಡ. ಮಧುರ ಅವ್ರೆ, ಕಂಗ್ರ್ಯಾಚುಲೇಷನ್ಸ್ ಪುಟ್ಮಲ್ಲಿ ಅವರೇ. ಯಾಕ ನೆನ್ನೆ ನೀವು ಚಟ್ನಿ ಪುಡಿ ಸ್ಯಾಂಪಲ್ ಕೊಟ್ಟಿದ್ರಲ್ಲ, ಅದನ್ನ ಎಲ್ಲರೂ ಟೇಸ್ಟ್ ಮಾಡಿ ಬಾಯಿ ಚಪ್ಪರಿಸ್ತಿದ್ರು. ಟ್ಯಾಂಕು ಟ್ಯಾಂಕು. ಅವ್ರೆಲ್ಲರೂ ನಿಮಗೆ ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ಫುಲ್ ಬಿಸಿ, ಫಟಾಫಟ್ ಅಂತ ಮಾಡ್ಕೊಡಿ. ಆಯ್ತು ಮಧುರವ್ರೆ, ಹೇಳ್ದಂಗೆ ಸ್ಟಡಿ ಮಾಡ್ಕೊಡ್ತೀನಿ. ಪುಟ್ಮಲ್ಲಿ ಅವರೇ, ಅದು ಸ್ಟಡಿ ಅಲ್ಲ, ರೆಡಿ. ಹಿಡಿದ್ರೆ ಚಾಡ. ಬರೀ ಜಾಡೇನ್ ಪುಟ್ಮಲ್ಲಿ ಅವರೇ, ಒಂದು ದೊಡ್ಡ ಕಂಪ್ನಿನೇ ಹಿಡ್ಕೊಂಡ್ ಬಂದಿದ್ದೀನಿ. ಆ ಕಂಪ್ನಿ ಊಟಕ್ಕೆ ನೀವು ಮಾಡಿರೋ ಉಪ್ಪಿನಕಾಯಿ ಚಟ್ನಿ ಪುಡಿನೇ ಬೇಕಂತೆ, ಅದಕ್ಕಿಂತ ಅಡ್ವಾನ್ಸ್ ಕೊಟ್ಟಿದ್ದಾರೆ, ತಗೊಳ್ಳಿ. ನೋಡಿದ್ರ ಪುಟ್ಮಲ್ಲಿ ಅವರೇ, ಕೆಲವರು ಗಂಡಸ್ರು ಮಾತ್ರ ದುಡಿಯೋದು
ಒಳ್ಳೇದು ಅಂತ ಜಂಬ ಕೊಚ್ಕೋತಿದ್ರು. ಈಗ ನೀವು ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡಿದ್ದೀರಾ, ಮುಂದೆ ಇನ್ನೂ ಜಾಸ್ತಿ ದುಡಿತೀರಾ. ಐ ಲೈಕ್ ಇಟ್. ಪುಟ್ಟಕ್ಕ, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ ವಿಷಯವನ್ನು ಕೇಳಿ ಕಣ್ಣಾಬಿಟ್ಟೆ ಖುಷಿ ಆಗ್ತಾ ಉಂಟು. ಅಡ ಕಲ್ಟಿವೇಟ್ರು, ಇಷ್ಟು ದಿನ ನಾವು ನಿನ್ನ ಕಾಲ ಮೇಲೆ ನಿಂತಿದ್ಲ. ಬಾಯ್ ಗೌಡ್ರೆ, ಇಂಥ ಗ್ವಾಯ್ಸಾಣಿ ಮಾತಿಗೆ ಏನು ಕಡಿಮೆ ಇಲ್ಲ ಬಿಡಿ. ಕಾಣ್ತಾ ಇರಿ ಪುಟ್ಮಲ್ಲಿ ಅವ್ರು ಯಾವ ನಮ್ನಿ ಬೆಳಿತ್ರಂದ್ರೆ. ಪುಟ್ಟಕ್ಕ, ನಿಮಗೆ ಎಷ್ಟೇ ಆರ್ಡರ್ ಬರಲಿ ಅದನ್ನು ನಾನು ಕೊಟ್ಟು ಬರ್ತೇನೆ. ನಿಮ್ಮ ಕಷ್ಟದಲ್ಲಿ ನನ್ನದೊಂದು ಅಲ್ಲಿ ಸೇವೆ ಇರಲಿ. ಆಯ್ತು ರಾಕಿರಯ್ಯ ಅವರೇ, ನೀವು ಹೇಳ್ದಂಗೆ ಆಲಿ. ಪುಟ್ಮಲ್ಲಿ ಅವರೇ, ನಿನ್ನೆ ಜಾನಿ ಅವ್ರು ಕೊಟ್ಟು ಉಪ್ಪಿನಕಾಯಿನ ಕಮಿಷನರಿ ತಗೊಂಡೋಗಿ ಕೊಟ್ಟೆ. ಅವ್ರು ತಿಂದು ಭಾರಿ ಖುಷಿ ಪಟ್ರು ಮಾರ್ರೆ. ಕೈದಿಗಳಿಗೆ ಊಟಕ್ಕೆ ಇದೇ ಉಪ್ಪಿನಕಾಯಿ ಇರ್ಕಂದೇಳಿ ಆರ್ಡರ್ ಕೊಟ್ಟಿರ. ತಿಂಗಳು ಚೆಕ್ಕು ಕೊಡ್ತಾರ. ಬಜರಂಗಿ ಅವರೇ, ನಿಮ್ಮ ಜೀವನದಲ್ಲಿ ಇದೊಂದೇ ನೋಡಿ ನೀವು ಒಳ್ಳೆ ಕೆಲಸ ಮಾಡಿರೋದು. ಹಾಗಂತ ನಮ್ಮ ಹತ್ರನೂ ಬಿಡಕ್ಕೆ ಹೇಳ್ಬೇಡಿ. ಬಾಯ್ ಜಾನಿ ಅವರೇ, ಉಪ್ಪಿನಕಾಯಿ ಚಟ್ನಿ ಪುಡಿ ಇಪ್ಪತ್ತಿಗೆ ಬೀಡ ಅಂತಕ್ ಮಾರ್ರೆ. ನಾನು ಹೆಂಡತಿ ತುಂಬು ಬಸ್ರಿ ಒಂದು ಉಪ್ಪಿನಕಾಯಿ ಭರಣಿ ಕೊಟ್ಟಿರ್ಲ ಹಾಕಿದ್ದಿತ್ತು. ಪುಟ್ಮಲ್ಲಿ ಅವರೇ, ಇದನ್ನೆಲ್ಲ ನೋಡ್ತಿದ್ರೆ ನಾವು ಬರೀ ಪ್ಯಾಕೇಜ್ಗಳನ್ನ ಕಳ್ಸಿದ್ರೆ ಆಗಲ್ಲ, ಇದಕ್ಕೊಂದು ಹೆಸರಿಡ್ಬೇಕಲ್ಲ. ಯಾರ ಹೆಸರಿಡೋದು? ಕೋಗಿಲೆ ಚಟ್ಟಿ ಬಿಡಿ. ಲೈಕಿಲ್ಲ ಮರ್ರ. ಬೇರೆ ಯಾವ್ದೋ ಹೆಸರು ಯಾಕೆ, ನಿಮ್ಮ ಹೆಸರು ಇಟ್ಬಿಡೋಣ, ಪುಟ್ಮಲ್ಲಿ ಪ್ರಾಡಕ್ಟ್ಸ್ ಅಂತ. ಮಧುರ ಅವ್ರೆ, ಆ ಹೆಸರಿಟ್ರೆ ಯಾರು ತಗೊಳ್ಳಲ್ಲ, ಬೇರೆ ಹೆಸರಿಡಿ. ವ್ಯವಹಾರಸ್ಥರು ಮಾತಾಡಬೇಕಾದ್ರೆ ಕಾಗೆ, ಗೂಬೆ, ನಾಯಿ, ನರಿಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಅಡ ಕಲ್ಟಿವೇಟ್ರು ಬಾಯ್. ಐ ಲೈಕ್ ಇಟ್. ಏನಡ ನಮ್ಮಟ್ಟಿಗೆ ಬಂದು ನನ್ನೇ ನಾಯಿ ನರಿ ಗೂಬೆ ಅಂದಯಾ? ವೈರಿಂಗ್ ಮಾಸ್ಟ್ರೆ, ಇದು ನಿಮ್ಮ ಮನೆ ಆಗಿರ್ಬೋದು, ಆದ್ರೆ ನಾನು ಕೆಲಸ ಮಾಡ್ತಿರೋದು ಪುಟ್ಟಕ್ಕನ ಹತ್ರ. ನಿಮಗೆ ಎಷ್ಟು ರೈಟ್ಸ್ ಉಂಟು ಅಷ್ಟೇ ರೈಟ್ಸ್ ಪುಟ್ಟಕ್ಕನಿಗೆ ಈ ಮನೆಯಲ್ಲಿ ಉಂಟು. ರಾಕಿರಯ್ಯ ಅವರೇ, ಯಾಕೆ ಅವ್ರ ಜೊತೆ ಮಾತಾಡಿರಿ? ಬನ್ನಿ ಕೆಲಸ ನೋಡೋ. ಯಾರನ್ನ ಕುತ್ಮನಿ ಎಲ್ಲ ಸೇರ್ಕೊಂಡು ನನ್ಗೆ ಅವಮಾನ ಮಾಡ್ತಾ ಇದಾರೆ. ಇದೆಲ್ಲ ಚಂದಾಗಿರಲ್ಲ. ಬಾಯ್ ಗೌಡ್ರೆ, ನನ್ನ ಎದುರಿಗೆ ಪುಟ್ಮಲ್ಲಿ ಅವ್ರಿಗೆ ಆವಾಜ್ ಆಗ್ತೀರಾ? ನಿಮ್ಮನ್ನ ಸ್ಟೇಷನಿಗೆ ಎಳ್ಕೊಂಡೋಗಿ ಮುಖದ ಮೇಲೆ ಹಲ್ಸಿನ ಹಣ್ಣು ಕಡಬ್ ಬರ್ಕ್ ಹಾಂಗ್ ಮಾಡ್ತೆ. ಪುಟ್ಮಲ್ಲಿ ಅವರೇ, ಬೇಡದಿರೋದನ್ನೆಲ್ಲ ಮಾತಾಡ್ತಾ ನಿಂತ್ಕೊಂಡ್ರೆ ನಮ್ ಟೈಮ್ ವೇಸ್ಟ್ ಆಗುತ್ತೆ. ಜಾನಿ, ನೀವು ಹೋಗಿ ಸ್ಟಿಕ್ಕರ್ಸ್ ಪ್ರಿಪೇರ್ ಮಾಡಿ. ರಾಕಿರಿ ಅವರೇ, ನೀವು ಹೋಗಿ ಆರ್ಡರ್ ಲಿಸ್ಟ್ ಪ್ರಿಪೇರ್ ಮಾಡಿ. ಬಜರಂಗಿ ಅವರೇ, ನೀವು ಯಾವ್ದಾದ್ರು ಹೊಸ ಕಾಂಟ್ಯಾಕ್ಟ್ಸ್ ಇದ್ರೆ ಕೊಡಿ, ನೀವೆಲ್ಲ ನಿಮ್ ಕೆಲಸ ನೋಡ್ಕೊಳ್ಳಿ. ಪುಟ್ಮಲ್ಲಿ ಅವರೇ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬನ್ನಿ 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 ಹೋಗೋ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ. ಐ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಎಲ್ಲರನ್ನೂ ಈಗಲೇ ಹಿಡಿಯೋಕ್ಕಾಯ್ತಾ ಇಲ್ಲ. ಇನ್ನೇನಾದರೂ ಬಿಸ್ನೆಸ್ಸಲ್ಲಿ ಬೆಳೆದು ಬಿಟ್ರೆ ಎಲ್ಲ ಸೇರ್ಕೊಂಡು ನನಗೆ ಬ್ಯಾನಿಸ್ಬಿಡ್ತಾರೆ. ಇವಳೇನಪ್ಪ ಮಾದಪ್ಪನ ಪರ್ಸ್ಕೊಂಗ್ ರೆಡಿ ಆಗ್ಬಿಟ್ಟಾಳೆ. ಐ ಲೈಕ್ ಇಟ್. ನಾನು ನಿನ್ ಕಣ್ಣಿಗೆ ಮಾದಪ್ಪನ ಪರ್ಸೆಗೆ ಹೋಗೋ ತರ ಕಂಡಿನಾ? ಇದೇನಪ್ಪ ಇದು? ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ಇವಳಿಗೆ ಹೆಂಗೆ ಗೊತ್ತಾಯ್ತು? ಏನಾದರೂ ಮಾಟ ಗೀಟ ಕಲ್ತು ಬಿಟ್ಟಿದ್ದಾಳ? ಐ ಲೈಕ್ ಇಟ್. ನಿನ್ ಕಣ್ಣಿಗೆ ನಾನು ಮಾಟ ಮಂತ್ರ ಮಾಡೋಣ ಕಂಡಿನಾ? ಐ ಲೈಕ್ ಇಟ್. ನೀ ಸುಮ್ಮನೆ ಮಾತಾಡದೆ ಇದ್ಬಿಟ್ರೆ ನಾ ಬಿಟ್ಬಿಟ್ಟಿನಾ? ಏನಾದ್ರೂ ಮಾತಾಡು. ಎಂಥದ್ದು ಮಾತಾಡದೆಯೇ ಈ ನಮ್ಮನೆ ಬಿಡ್ತಾ ಇದ್ದೀರಾ ಸಿಸ್ಟರ್? ಇನ್ನು ಮಾತಾಡಿದ್ರೆ ಎಲ್ಲಿ ನನ್ನನ್ನು ಮರ ಕಟ್ಟಿಸ್ತೀರ ಅಂತೇಳಿ ಭಯ ಆಗ್ತಾ ಉಂಟು. ಅಣ್ಣ, ಈ ಮದರ್ನ ಹಸ್ತ ಸ್ಪರ್ಶವಾದ ತಕ್ಷಣ ನನ್ನ ಎಲ್ಲ ಪೇನ್ಗಳು ಮಾಯವಾಯಿತು. ಆದರೆ ನೀವು ಎಂಥದಕ್ಕೆ ಬೊಟ್ಟಿದ್ದೀರ ಅನ್ನೋದೇ ನಿಗೂಢ. ಎಂಥದಕ್ಕೆ ಬೊಟ್ಟಿದ್ದು? ನಾನು ಯಾರಿಗೋ ಹೊಡಿಬೇಕಾಗಿದ್ನ ನಿನಗೂ ಹೊಡೆದಿ, ನನಗೂ ಹೊಡಿಯಕ್ ಬರ್ತದೆ ಅಂತ ತೋರಿಸ್ದಿ. ನೀವು ಯಾರಿಗೆ ಹೊಡಿಲಿಕ್ಕೆ ಉಂಟಂತ ನನ್ನ ಹತ್ರ ಹೇಳಿ ಪುಟ್ಟಕ್ಕ, ನಾನು ಅವರಿಗೆ ಹೊಡೆದು ಸಜ್ಜಿಗೆ ಬಡ್ಡಿಲಿ ಮಾಡ್ತೇನೆ. ಅಡ ಕಲ್ಟಿವೇಟ್ರು, ಒಡೆಯಕದೇನು ರಾಗಿ ಇಟ್ಟು ಕೆಟ್ಟೋಯ್ತಾ? ಸುಮ್ಮನೆ ನಿಂತ್ಕೊಂಡ್ರು ಸರಿ, ನಂಗೆ ಇಲ್ಲಿ ಲೆಕ್ಕ ಮಾಡೋಕ್ಕಾಯ್ತಾ ಇಲ್ಲ. ಓಯ್, ನಿಮಗೆ ಡಿಸ್ಟರ್ಬ್ ಆದರೆ ಬೇರೆ ಕಡೆ ಹೋಗಿ ಮಾರ್ಯಾರೆ. ನಮ್ಮ ವ್ಯವಹಾರವೇ ಹಾಗೆ. ಅಡ ಕಲ್ಟಿವೇಟ್ರು, ನಾ ಅಲ್ಲಿಗೆ ಎದ್ದು ಬಂದ್ರೆ ಬ್ಯಾನ್ ಹೊಸ್ಬಿಡ್ತೀನಿ. ನನಗೆ ತುಂಬಾ ದಿವಸದಿಂದ ಅಂತ ಅನಿಸ್ಕೊಳ್ಬೇಕಂತ ಆಸೆ. ಇವತ್ತಾದ್ರೆ ಆಸೆನ ನೆರವೇರಿಸಲ್ಲ. ಕುಮಾರ್, ರಾಕಿ ಮಾತ್ ಸಾಕು, ಹೋಗಿ ಗೂರ್ಸಲೆಲ್ಲ ಕೊಟ್ ಬಾ. ಪುಟ್ಟಕ್ಕ, ಅದು ಗೂಡ್ಸಲ್ಲ, ಪಾರ್ಸಲ್. ಹಿಡ್ದೆ ಜಾಡ, ಬೇರೆ ಬೇರೆ ಹೋಗಿ ಕೊಟ್ ಬಾ.
ಗುಡ್ ಮಾರ್ನಿಂಗ್ ಪುಟ್ಮಲಿ ಮೇಡಮ್. ನೀವು ಹೇಳಿದಾಗೆ ಈ ವರ್ಷದ ಖರ್ಚು ಆದಾಯ ಎಲ್ಲ ಲೆಕ್ಕ ಮಾಡಿಟ್ಟಿದ್ದೀನಿ ವೆರಿ ಬ್ಯಾಡ್. ಮೇಡಮ್. ಅದು ವೆರಿ ಬ್ಯಾಡ್ ಅಲ್ಲ, ವೆರಿ ಗುಡ್. ಹಿಡಿದ್ರಿ ಜಾಡ. ನನಗೆ ಖರ್ಚು ಎಷ್ಟಾಗದೆ ಅನ್ನೋದು ಬೇಕಾಗಿಲ್ಲ, ಲಾಭ ಎಷ್ಟು ಬಂದದೆ ಅಂತ ಗೊತ್ತಾಗಬೇಕು. ಶೋರ್ ಮೇಡಮ್. ಹಾಂ ಮೇಡಮ್, 1,10,15,111 ರೂಪಾಯಿ ಮೇಡಮ್. ನೀವು ಹೇಳೋದು ಕೇಳಿಸಿಲ್ಲ, ಇನ್ನೊಂಚೂರು ಜೋರಾಗಿ ಹೇಳಿ. 1,10,15,111 ರೂಪಾಯಿ ಮೇಡಮ್. ಈಗ ಕೇಳಿಸ್ತಾ ಇಲ್ಲ? ಇನ್ನೊಂದ್ಸಲ ಜೋರಾಗಿ ಹೇಳ ಮೇಡಮ್. ಬೇಡ, ಕೇಳಿಸದೆ ಅಂತ ಅನ್ಕೊಂಡಿವ್ನಿ. ಮೇಡಮ್, ನಮ್ಮ ಬಿಸ್ನೆಸ್ ಹೀಗೆ ಮುಂದುವರೆದ್ರೆ ನೀವು ಇಂಡಿಯಾದಲ್ಲೇ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಮೇಡಮ್. ಎಲ್ಲ ಕಡೆ ನಿಮ್ದೇ ಟಾಕು. ಅದು ಹೊರಗ್ನವ್ರಿಗೆ ಗೊತ್ತಾಗದೆ, ಆದ್ರೆ ಒಳಗ್ನವ್ರಿಗೆ ಗೊತ್ತಾನಿಲ್ಲ. ಅವ್ರ ಜೀವನ ಪೂರ್ತಿ ದುಡಿದ್ರು ಇಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ಅಡುಗೆ ಮನೇಲಿ ಕೆಲಸ ಮಾಡೋ ನಾನೇ ಇಷ್ಟು ಸಂಪಾದನೆ ಮಾಡಿವ್ನಿ. ಮೇಡಮ್, ಈ ಮಾತು ಇನ್ನೊಂದ್ಸಲ ಜೋರಾಗಿ ಹೇಳಿ ಮೇಡಮ್. ಕಿವಿಲೇನಾದ್ರೂ ಕಟ್ಕೊಂಡಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದೇನು, ಕೇಳಿಸಿರ್ತದೆ. ಮೇಡಮ್, ನಾಳೆ ಫಾರಿನಿಂದ ಒಬ್ರು ಕ್ಲೈಂಟ್ ಬರ್ತಿದ್ದಾರೆ. ಮೀಟಿಂಗ್ ಎಷ್ಟೊತ್ತಿಗೆ ಇಟ್ಕೊಳ್ಳಿ ಮೇಡಮ್? ನಾಳೆ ನನಗೆ ಪುರ್ಸೊತ್ತಿಲ್ಲ. ಆ ಮೀಟಿಂಗ್ನ ಮುಂದಿನ ವಾರಕ್ಕೆ ಇಟ್ಕೊಳ್ಳಿ. ಈಗ ಬಂದಿರೋ ಆದಾಯನ ಇಲ್ಲಿ ಇಟ್ಕೊಳ್ಳೋದ ಅಥವಾ ವಿದೇಶಿ ಬ್ಯಾಂಕಲ್ಲಿ ಇಟ್ಕೊಳ್ಳೋದ ಅಂತ ನೀವೇ ಯೋಚನೆ ಮಾಡಿ. ನಾನೀಗ ಜನವಾದಿ ಮಹಿಳಾ ಸಂಘದ ಮೀಟಿಂಗ್ ಹೋಗ್ಬೇಕು. ಬನ್ನಿ ಮೇಡಮ್, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಕಾರ್ ಓಡಿಸ್ಕೊ ಹೋಯ್ತೀನಿ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು? ಶಂಕರೇಶ್ವರ, ತಾಳಕ್ಕೋಗಿ ಅದೇನು ಸಿಗಾಕೊಂಡ್ರು ಅಂದಂಗೆ ಆಯ್ತಲ್ಲಪ್ಪ. ಸುಮ್ಮನಿರ್ನಾರ್ದೆ ಬೈದು ಬುಟ್ಟಿ ಕೋಟಿ ದುಡ್ಡು ಅಂದರೆ ಸುಮ್ಮನಿಯ. ಈಗ ನಾನು ಬದಲಾಗ್ಲಿಲ್ಲ ಅಂದರೆ ಫುಟ್ಪಾತ್ ಮೇಲೆ ಇಲ್ಲಿ ಪಾಷಾಣ ಮಾರೋದಂತೂ ಗ್ಯಾರಂಟಿ. ಯಾನ ಮಾತಾಡವಂತ ಬಂದರೆ ಮನೆ ಕಂಬಿಟ್ಟಾಳೆ. ಈಗ ಮಾತಾಡದೆ ಹೋದ್ರೆ ಸರಿ ಹೋಗಲ್ಲ. ಎದೋಳ್ಸು. ಆಮೇಲೆ ಪುಟ್ಮಲಿ, ಯಾನ ಬಾಬಣ್ಣ ಇದು? ನಿದ್ದೆ ಮಾಡ್ತಾರೋಣ ಎಬ್ಬಿಸ್ತೀರನ್ನೋ ಗೊತ್ತಾಗೋದಿಲ್ವಾ ನಿಮ್ಗೆ? ಆಮೇಲೆ ಪುಟ್ಮಲಿ ನಿಂತ ಹೊಸಿ ಮಾತಾಡ್ಬೇಕಮ್ಮೆ. ಒತ್ತಡದಿಂದ ನಂಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗದೆ. ನನಗೀಗ ವೇಸ್ಟ್ ಬೇಕು. ಅದು ವೇಸ್ಟ್ ಅಲ್ಲ ಕಮ್ಮೆ, ರೆಸ್ಟು. ಹಿಡಿದ್ರಿ ಜಾಡ, ಅದೇ ಬೇಕು. ಸುಮ್ಮನೆ ಮಲ್ಕೊಳ್ಳಿ. ಆಮೇಲೆ ಪುಟ್ಮಲಿ ಮನಿಕಂಡು ನೀನು ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡ್ಬಿಟ್ಟಿನಿ ಕಮ್ಮೆ. ಅದಕ್ಕೆ ಈಗ ಮಾತಾಡೋವಂತ ಬಂದಿನಿ. ಬಾಬಣ್ಣ, ಈಗ ನಿಮ್ ಪುರಾಣನ ಕೇಳೋಕೆ ನಂಗೆ ಟೈಮ್ ಇಲ್ಲ. ಸುಮ್ಮನೆ ಮಲ್ಕೊಳ್ಳಿ. ಹಂಗೆಲ್ಲ ಹೇಳ್ಬೇಡ ಕಮ್ಮೆ. ನಾನು ನಿನ್ನ ಗಂಡ, ನನ್ನ ಜೊತೆಗೆ ಮಾತಾಡಲ್ಲ ಅಂದಯ. ಈಗ ಗೆಪ್ತಿ ಆಯ್ತಾ? ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡ್ರು ಅಂತ ನೀವು ನನ್ನ ಬೈಬೇಕಾದ್ರೆ ಗೆಪ್ತಿ ಇರ್ಲಿಲ್ವಾ? ಆಮೇಲೆ ಪುಟ್ಮಲಿ ಹಳೆದನ್ನೆಲ್ಲ ಮರ್ತು ಬಿಡಮ್ಮೆ. ಈಗ ಹುತ್ತಕ್ಕೆ ಹಾಲು ಹಾಕ್ದೆ ಇಟ್ಕಲೆ ಅವೇ ಕುಡ್ದದಂತ ಹೆಂಗ್ ನಂಬೋದು? ಹಂಗೆ ನಾ ಬೈದದು ನೀನು ಒಳ್ಳೇದಕ್ಕೆ ಕಮ್ಮೆ. ನಾ ಬೈದೆ ಹೋಗಿದ್ರೆ ನೀ ಪಟ್ಟಿ ಎತ್ತಕ್ಕೆ ಬೆಳೀತಿದ್ಯಾ? ಓಹೋ, ನೀವು ಬೈದೋದಕ್ಕೆ ಇಷ್ಟೊಂದು ಸಮಜಾಯಿಸಿ ಹೇಳಿರಿಯಾ? ಈ ಗಂಡಸ್ರೆಷ್ಟು ತಿನ್ನೋ ಗಂಟ ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ಉಪ್ಪು ಕಮ್ಮಿ ಇತ್ತು, ಖಾರ ಜಾಸ್ತಿ ಇತ್ತು ಅಂತ ರಾಗ ಹೇಳಿತಾರೆ. ನನಗೆ ಗೊತ್ತಿಲ್ವಾ ನಿಮ್ ಬುದ್ಧಿ? ಎವಳದ್ನೆಲ್ಲಮ್ಮೆ ಹಳೆದನ್ನೆಲ್ಲ ಮರ್ತು ಬಿಡು ಅಂತ. ಈಗ ನನ್ನ ಕ್ಷಮಿಸ್ಬಿಡು. ಅದೇನು ಹೇಳಿದ್ರೆ ಕೇಳಿಸ್ಲಿಲ್ಲ. ಹೊಸಿ ಜೋರಾಗಿ ಹೇಳಿ. ನನ್ನ ಕ್ಷಮಿಸ್ಬಿಡು ಅಂದಿ. ನಿಮ್ಮನ್ನ ಕ್ಷಮಿಸದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ವ್ಯವಹಾರ ಜ್ಞಾನ ಇಲ್ಲ ಅಂದಿರ್ಯಾ? ಈಗ ಯಾರಿಗ ವ್ಯವಹಾರ ಜ್ಞಾನ ಇಲ್ಲ ಅಂತ ಗೊತ್ತಾಯ್ತಾ? ನಾನು ಅಡುಗೆ ಮನೇಲಿ ಪಾತ್ರೆ ತೊಳಿಯಕ್ಕೆ ಲಾಯಕು ಅಂತ ಹೇಳ್ತಾ ಇದ್ರಿ. ಅವ್ರನ್ನ ಇವತ್ತು ಕ್ಷಮೆ ಕೇಳ್ತಾ ಇದ್ದೀರಿ. ಒಂದು ಕ್ಷಣನೂ ಇಲ್ಲಿ ಇರ್ಬೇಡಿ, ಒಟ್ಟಾರಿ. ಏನಂತ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದೀರಿ? ಮೊದ್ಲಿನಿಂದ ಹೋಗಿ, ಇಲ್ಲ ಅಂದ್ರೆ ಕತ್ತಿಡ್ದು ಆಚೆ ತಳ್ತೀನಿ. ಓ, ನಿಮ್ ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಇರಿ, ನಿಮ್ಮ ಮಾಡ್ತೀನಿ. ಯಾಕಂತ ಕಿಚ್ಕೊತಾ ಇದ್ದೀರಿ? ಏನಾಯ್ತು? ನಾ ಇನ್ನೂ ಇಲ್ಲೇ ಇದ್ದಾನ. ಆಮೇಲೆ ಪುಟ್ಮಲಿ ನೀನು ನನ್ನ ಹಟ್ಟಿಯಿಂದ ಆಚಗಾಕಿಲ್ಲ ತಾನೆ? ಮಾಯ್ಕರ, ಏನಿದು ಅಪಸ್ವರ? ನಾನೇ ನಿಮ್ಮನ್ನ ಹಟ್ಟಿಯಿಂದ ಆಚಗಾಕನೆ ಅಂತ ತಪ್ಪು ನೀವೇನ್ ಮಾಡಿರಿ? ಹಂಗಾರೆ ಇಷ್ಟೊತ್ತು ಕಂಡಿದ್ದು ಕಂಚ. ಶಂಕರೇಶ್ವರ, ಆ ಕಂಚು ದಿಟ ಆಗದೆ ಇರಲಪ್ಪ. ಅಂತ ಕನ್ಸಿ ಅನ್ಕಂಡ್ರಿ? ಯಾನು ಇಲ್ಲ ಕಂಪುಡಮ್ಮೆ. ಆಮೇಲೆ ಪುಟ್ಮಲಿ ಇದು ನಿನ್ನ ಕೈ ಅಲ್ಲ, ಕಾಲು ಅಂತ ತಿಳ್ಕೊತೀನಿ ಕಮ್ಮೆ. ಬಾಬಣ್ಣ, ಕೈನ ಕಾಲು ಅಂತ ಹೆಂಗ್ ಅನ್ಕೊಳಕದ್ದು? ಕೈನ ಕೈ ಅಂತಾನೆ ಅನ್ಕ.
ಅನ್ಕೊಳ್ಳಿ. ಕ್ಲೈಮ್ಯಾಕ್ಸಲ್ಲೂ ಲಾಜಿಕ್ ಬೇಕಾ? ತೊಂದ್ರೆ ಇಲ್ಲ, ನೀ ಯಾನ್ ಬೇಕಾರು ಅನ್ಕೊಳಮ್ಮೆ, ಆದ್ರೆ ನಂಗೆ ಚಮಚಿನಿ ಅಂತ ಹೇಳ್ಬಿಡಮ್ಮೆ. ಬಾಬಣ್ಣ, ನಾನು ಯಾವಾಗ ನಿಮ್ಮನ್ನ ಕ್ಷಮಿಸಿನಿ ಅಂತ ಹೇಳ್ದಿ? ಆಮೇ ಪುಟ್ಮಲಿ ಏನೋ ಕೆಲ್ಸದ ಟೆನ್ಷನ್ಲಿ ಬಾಯಿಗೆ ಬಂತು ಅಂತ ಒಂದು ಮಾತಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ಒಟ್ಟಿಗಾಕಬೇಡಕ್ಕಮ್ಮೆ, ಕ್ಷಮಿಸಿನಿ ಅಂತ ಹೇಳ್ಬಿಡಮ್ಮೆ. ಪುಟ್ಮಲ್ಲಿ ಅವ್ರೆ, ಯಾವ್ದೇ ಕಾರಣಕ್ಕೂ ಇವ್ರನ್ನ ಕ್ಷಮಿಸ್ಬೇಡಿ, ಇವ್ರಿಗಿನ್ನೂ ಬುದ್ಧಿ ಬರ್ಲಿ. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ, ಈಗ ಬಂದಿರೋ ಬುದ್ಧಿ ಸಾಕು. ಇನ್ನೂ ಜಾಸ್ತಿ ಬುದ್ಧಿ ಬಂದ್ಬಿಟ್ರೆ ಅಣ್ಣಪ್ಪನವ್ರ ತರ ನಾಲಾಯಕ ಆಗ್ಬಿಡ್ತೀನಿ. ನೋಡಿದೆ ಮಧು ಹೇಗೆಲ್ಲ ಮಾತಾಡ್ತಾರೆ ಅಂತ. ಇವ್ರಿಗೆ ಇಷ್ಟೆಲ್ಲ ಆದ್ರೂ ಬುದ್ಧಿ ಬಂದಿಲ್ಲ. ಪುಟ್ಮಲ್ಲಿ ಅವ್ರನ್ನೇ ಇಂಥವ್ರನ್ನ ನಂಬೇಡಿ. ಆಮೇಲೆ ಪುಟ್ಮಲಿ ಅಣ್ಣಪ್ಪನವ್ರ ಮಾತನ್ನ ಕೇಳ್ಬೇಡಕ್ಕಮ್ಮೆ, ನಿನ್ನ ಬಿಟ್ಟು ನನ್ನ ಕೈಲಿ ಇರಕ್ಕೆ ಆಗಲ್ಲ. ಗಂಡ ಹೆಂಡ್ರು ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ, ಅದನ್ನ ನಾವೇ ಸರ್ ಮಾಡ್ಕೋಬೇಕು ಹೊರ್ತು ಇಂಥ 3ನೇ ಪಾರ್ಟಿ ತಗೊಂಡೋದ್ರೆ ನಮ್ಮ ಮನೆ ಹಾಳಾಗಿ ಗೋಳಾಗ್ಬಿಡ್ತದೆ. ನನ್ನ ಕ್ಷಮಿಸ್ಬಿಡಮ್ಮೆ. ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ. ನಿಮ್ಮನ್ನ ನಾನು ಆವತ್ತೇ ಕ್ಷಮಿಸ್ಬಿಟ್ಟಿ. ನನಗೂ ವ್ಯವಹಾರ ಜ್ಞಾನ ಗೊತ್ತದೆ ಅಂತ ತೋರ್ಸಕ್ಕೆ ಅವ್ರು ಹೇಳ್ದಂಗೆ ಕೇಳ್ದಿ ಅಷ್ಟೇ. ಗೌಡ್ರೆ, ಇನ್ಮೇಲೆ ಪುಟ್ಮಲ್ಲಿ ಅವ್ರಿಗೆ ಬೈಯಲ್ಲ ಅಂತ ಆಣೆ ಮಾಡಿ. ಇನ್ಮೇಲೆ ಪುಟ್ಮಲ್ಲಿಗ ಯಾವತ್ತೂ ಈ ಥರ ಬೈಯಲ್ಲ. ಅವಳು ಮಾಡೋ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ತೀನಿ, ನನ್ನ ಸರಿ ಸಮವಾಗಿ ನೋಡ್ಕೊತೀನಿ. ಇನ್ಮೇಲೆ ನಾನೇ ಅವಳಿಗೆ ಮ್ಯಾನೇಜರು, ಜೊತೆಗೆ ಬಾಡಿಗಾರ್ಡು. ಜಾನಿ ಬಾಯ್, ನೀವು ಅಳ್ತಿರುವುದಾ? ಏನಾಯ್ತು? ನಾನು ಪುಟ್ಮಲ್ಲಿ ಅವ್ರಿಗೆ ಮ್ಯಾನೇಜರ್ ಆಗಿ ನಾಲಾಯಕನ ಪಡೆದಿಂದ ಆಚೆ ಬರೋಣ ಅನ್ಕೊಂಡ್ರೆ ಇವ್ರು ಅದಕ್ಕೆ ಕಲ್ಲಾಕ್ಬಿಟ್ರು. ಚಂದನ್ ಅವ್ರೆ, ನನ್ನ ಕ್ಷಮಿಸ್ಬಿಡಿ. ನಾನು ಯಾವ ಕೆಲಸನೂ ಮಾಡಲ್ಲ ಅನ್ನಿ. ಯಾಕೆ ಪುಟ್ಮಲ್ಲಿ ಅವ್ರೆ ಹೀಗೆ ಹೇಳ್ತಿದ್ದೀರಾ? ಮಧುರ ಅವ್ರೆ, ನಮ್ಮ ಬಾಬಣ್ಣನೇ ಹೇಳಿದ್ರಲ್ಲ, ನನ್ನ ಅವ್ರ ಸಮಾನವಾಗಿ ನಡ್ಕೊಂಡಾರಂತೆ. ಅದಕ್ಕೆ ನಾನು ಯಾವ ಕೆಲಸನೂ ಮಾಡಲ್ಲ. ಅವ್ರು ತರೋ ದುಡ್ಡಲ್ಲೇ ನಾನು ಜೀವನ ಮಾಡ್ತೀನಿ. ಗಂಡಸು ಆಶ್ ದುಡಿಬೇಕು, ಹೆಂಗಸು ಒಳಗೆ ದುಡಿಬೇಕು. ಆದ್ರೆ ಈ ವಿಷಯದಲ್ಲಿ ಜಾನಿ ಬಾಯಿ ಅಲಕ್ಕ ಉಲ್ಟಾ.